ನಮಾಜ್ ಮಾಡಿ ಪೂಜೆ ಮಾಡಿ ನಮ್ಮ ಒಂದು ತಿಂಗಳಿನ ಶ್ರಮಕ್ಕೆ ಇವತ್ತು ನಾವೊಂದು ಅಂತ್ಯ ಕಾಣಂತ ಒಂದು ರೀತಿಯಲ್ಲಿ ಸೇರ್ಕೊಂಡು ಗುರುಗಳು ಹೇಳ್ತಾ ಇರ್ತಕ್ಕಂಥ ಆಶೀರ್ವಚನ ನಾವೆಲ್ಲರೂ ಕೂಡ ಕೇಳ್ತಾ ಇದೀವಿ. ಇವತ್ತು ವಿಶೇಷವಾಗಿ ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ನಾವೆಲ್ಲರೂ ಕೂಡ ಒಂದೇನೆ, ಯಾರು ಕೂಡ ಬೇರೆ ಅಲ್ಲ, ನಾವೆಲ್ಲ ಒಂದು ತಾಯಿಯ ಮಕ್ಕಳು. ಇವತ್ತು ನಾವೆಲ್ಲ ನೋಡ್ತಾ ಇದ್ದಂಗೆ ಇತ್ತೀಚಿನ ದಿನಮಾನಗಳಲ್ಲಿ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತ ಗೊಂದಲಗಳನ್ನ ಜನ ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಿದ್ವಿ. ಇರಾನಿನ ದೇಶ ಏನಿದೆ, ಇರಾನಿನ ದೇಶಕ್ಕೂ ಮತ್ತೆ ಭಾರತ ದೇಶಕ್ಕೂ ಕೂಡ ಒಂದು ಭವ್ಯವಾದಂತ ಇತಿಹಾಸ ಇದೆ. ಇರಾನ್ ಮತ್ತೆ ಭಾರತಕ್ಕೆ 10 ವರ್ಷ, 50 ವರ್ಷ, 100 ವರ್ಷ ಅಲ್ಲ, ಸಾವಿರಾರು ವರ್ಷದ ಇತಿಹಾಸ ಇರಾನ್ ಮತ್ತೆ ಭಾರತ ದೇಶ ಹಂಚ್ಕೊಂಡಿರ್ತಕ್ಕಂಥ ದೇಶಗಳು. ಇವತ್ತು ಅಲ್ಲಿರ್ತಕ್ಕಂಥವ್ರು ಅಮಾಯಕರು, ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳು, ಹೆಣ್ಮಕ್ಳು, वहां पर जो स्कूल में पढ़ रहे हैं बच्चे, वहां की जो औरत है, ಅಲ್ಲಿರ್ತಕ್ಕಂಥ ಅಮಾಯಕರಿದ್ದಾರೆ. ಅವ್ರಿಗೆ ಯಾರಿಗಾದ್ರೂ ತೊಂದರೆ ಆದ್ರೆ ನಮ್ಮೆಲ್ಲರಿಗೂ ಕೂಡ ಮಾನವೀಯತೆಗೆ, ಮಾನವ ಕುಲಕ್ಕೆ ಅವಮಾನ ಆಡ್ದಂಗೆ ಅನ್ಯಾಯ ಆದಂತ ಸಂದರ್ಭ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಕ್ ಬಯಸ್ತೇನೆ. ಬಂಧುಗಳೇ, ಇವತ್ತು ನಾವು ರಂಜಾನ್ ತಿಂಗಳ ಆಚರಣೆ ಮಾಡೋ ಮುಖ್ಯ ಉದ್ದೇಶನೇ ನಾವಿರ್ತಕ್ಕಂಥ ಜಾಗಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಇವೆಲ್ಲ ಇರಬೇಕು ಅಂತೇಳಿ. ಕರ್ನಾಟಕದಲ್ಲಿ ವಿಶೇಷವಾಗಿ ಕಳೆದ ಒಂದು 3-4 ವರ್ಷದಲ್ಲಿ ಹಿಂದೂ ಮುಸಲ್ಮಾನರು ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರ ತರ ಬದುಕಂತ ವಾತಾವರಣ ಸೃಷ್ಟಿಯಾಗಿದೆ. ಆದ್ರೆ ವಿಶ್ವದ ಎಲ್ಲಾ ಭಾಗಗಳಲ್ಲಿ ಇದೇ ತರದಲ್ಲಿ ವಾತಾವರಣ ಇಲ್ಲ. ಆದ್ರಿಂದ ಇವತ್ತು ನಮಾಜ್ ಮಾಡಂತ ಸಂದರ್ಭದಲ್ಲಿ ಯಾರ್ಯಾರು ನಮ್ಮ ಅಣ್ಣ ತಮ್ಮಂದ್ರು ಬೇರೆ ಬೇರೆ ಮೂಲೆಗಳಲ್ಲವ್ರೆ, ಅವರೆಲ್ಲರಿಗೂ ಕೂಡ ದೇವರು ಅಲ್ಲ ಆಶೀರ್ವಾದ ಮಾಡಿ ಅಲ್ಲಿ ಕೂಡ ಸುಖ, ಶಾಂತಿ, ನೆಮ್ಮದಿ ಬರತರ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ದೇವರನ್ನ ಬೇಡ್ಕೋತೀನಿ. ಬಂಧುಗಳೇ, ಇವತ್ತು ತಾಲೂಕಲ್ಲಿರ್ತಕ್ಕಂಥ ವಾತಾವರಣ ಆಗಿರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ವಾತಾವರಣ ಆಗಿರ್ಬೋದು, ಇವೆಲ್ಲವಕ್ಕೂ ಪೂರಕವಾಗಿ ಹೊಸಕೋಟೆಯಲ್ಲಿ ಇವತ್ತು ನಮ್ಮ ಏನು ದೊಡ್ಡ ಮಸೀದಿ ಆಗಿರ್ಬೋದು, ಬೇರೆ ಬೇರೆ ಮಸೀದಿಗಳು ತಾಲೂಕಾದ್ಯಂತ ಇರ್ತಕ್ಕಂಥವ್ರಾಗಿರ್ಬೋದು, ಅವರವರ ಹಂತಗಳಲ್ಲಿ ಅವರವರ ಈದ್ಗಾ ಮೈದಾನಗಳನ್ನಾಗಿರ್ಬೋದು, ಮಸೀದಿಗಳನ್ನಾಗಿರ್ಬೋದು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡ್ಕೊಳ್ತಾ ಬರ್ತಾವ್ರೆ. ಇತ್ತೀಚಿನ ದಿನಮಾನಗಳಲ್ಲಿ ನಾವೇನ್ ನೋಡ್ತಾ ಇದೀವಿ, बहुत सारे जो वर्कर, मजदूर के जो लोग हैं बाहर से, नॉर्थ इंडिया से, बिहार से, उत्तर प्रदेश से, दूसरे जगहों से यहाँ पर बेंगलोर को और वो भी ಹೊಸಕೋಟೆ में काम ढूंढ के यहाँ पर आ रहे हैं. ಅವರ ಒಂದು ಸಂಖ್ಯೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕಲ್ಲಿ ಕಾಣ್ತಾ ಇದೆ. ನಾನ್ ನೋಡಿದಂಗೆ ಬಹುಶಃ ಈ ಈದ್ಗಾ ಮೈದಾನದಲ್ಲಿ ಸೇರಿರ್ತಕ್ಕಂಥ ಸಂಖ್ಯೆ ಈ ಸರಿ ನಾನು ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಇವತ್ತೆಲ್ಲರೂ ಕೂಡ ಸೇರಿ ಹಬ್ಬನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ಕಳೆದ ಬಾರಿ ನಾವು ಬಂದಿಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಬೋರ್ವೆಲ್ನ ಮತ್ತೆಲ್ಲರಿಗೂ ಕೂಡ ವಜೂ ಮಾಡ್ಕೋಬೇಕಾದ್ರೆ ಅನುಕೂಲ ಆಗ್ಲಿ ಅಂತ ಹೇಳಿ ಬೋರ್ವೆಲ್ ನೀರು ಎಲ್ಲ ಇಲ್ಲಿ ಕೊಟ್ಟಿದ್ವಿ. ಈ ಬಾರಿ ನಾನು ತಮ್ಮ ಮಾತು ಕೊಡ್ತಾ ಇದ್ದೀನಿ, ಇದೇ ವೇದಿಕೆ ಮುಂದೆ, ಇದೇ ಈದ್ಗಾ ಮುಂದೆ, ಏನ್ ನಮ್ಮ ಒಂದು ಈದ್ಗಾ ಮೈದಾನ ಇದೆ, ಇದಕ್ಕೆ ಕಾಂಪೌಂಡ್ ಹಾಕೊಡ್ಬೇಕಾದಂತ ಬಚ್ಚೇಗೌಡರ ಕಾಲದಲ್ಲಿ ಸನ್ಮಾನ್ಯ ಬಚ್ಚೇಗೌಡರು ನಿಂತು ಈ ಒಂದು ಕಾಂಪೌಂಡ್ ನ ಏನ್ ಗಡಿಗಳನ್ನ ಫಿಕ್ಸ್ ಮಾಡ್ಕೊಟ್ರೋ ಆ ಫಿಕ್ಸ್ ಮಾಡ್ಕೊಟ್ಟಂತ ಗಡಿಗೆ ಕಾಂಪೌಂಡ್ ಹಾಕೊಡ್ತೀನಿ, ಒಳ್ಳೆ ಅದ್ಭುತವಾದಂತ ಕಾಂಪೌಂಡ್ ನ ವಕ್ಫ್ ಬೋರ್ಡ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ಹಾಕೊಡ್ತೀನಿ ಅಂತ ಒಂದು ಆಶ್ವಾಸನೆಯನ್ನ ಕೊಡ್ತಾ, ಅದ್ರ ಜೊತೆಗೆ ಇವತ್ತೇನಿಲ್ಲಿ ಒಂದು ಆವರಣ ಮಾಡಿಕೊಟ್ಟಿದ್ದಾರೆ, ಆ ಆವರಣದ ಹತ್ರ ಕಾಂಕ್ರೀಟು ಮತ್ತೆ ಪೇವ್ಡ್ ಬ್ಲಾಕ್ ಹಾಕೊಂಡು ಮುಂದಕ್ಕೆ ಮಾಡ್ಕೊಡ್ತಾರೋ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿ ತಮ್ಗೆ ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾ ಇದೀನಿ. ಬಂಧುಗಳೇ, ಈಗಾಗ್ಲೇನೆ ಎಳ್ಚಳ್ಳಿ ಗ್ರಾಮದಲ್ಲಿ ಈದ್ಗಾ ಅಲ್ಲಿ ಎಲ್ಲರಿಗೂ ಕೂಡ ನಮಾಜ್ ಮಾಡಕ್ ಹೋದಾಗ ಕಾಂಕ್ರೀಟ್ ಮಾಡ್ಕೊಡ್ತೀವಿ. ಅನಗೊಂಡಹಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ಮುತ್ಕೂರ್ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ಈದ್ಗಾನು ಕೂಡ ಅಭಿವೃದ್ಧಿ ಮಾಡ್ಕೊಟ್ಟಿದ್ದೀವಿ.
ಸೂಲ್ಬೆಲೆಯಲ್ಲಿರ್ತಕ್ಕಂಥ ಈದ್ಗಾ ಅಲ್ಲಿ ಕೂಡ ಮಾಡಿಕೊಟ್ಟಿದ್ದೀವಿ. ಮುತ್ಸಂದ್ರದಲ್ಲಿರುವಂತಹ ಈದ್ಗಾ ಅಲ್ಲಿ ಕೂಡ ಮೊನ್ನೆ ಮಾಡಿಕೊಟ್ಟಿದ್ದೀವಿ. ಹೊಸಕೋಟೆ ನಗರದಲ್ಲಿ ಅತ್ಯಂತ ಪ್ರಮುಖವಾದಂತ ಏನ್ ಈದ್ಗಾ ಟೌನ್ ಅಲ್ಲಿ ಇದೆ ಅದಕ್ಕೂ ಕೂಡ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾ, ಈದ್ಗಾ ಆಯ್ತು, ಎಲ್ಲ ಆಯ್ತು, ಕಡೆಯಲ್ಲಿ ಕಬ್ರಿಸ್ತಾನಿನ ಅಭಿವೃದ್ಧಿಗೆ ಏನ್ ಮಾಡ್ಕೊಡ್ಬೇಕೋ ಆ ಕಬ್ರಿಸ್ತಾನ್ ಅಭಿವೃದ್ಧಿ ಕೆಲಸನ ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ವಿಶೇಷವಾಗಿ ನನಗೆ ಸಂತೋಷ ಇರೋಂಥದ್ದು ಏನಂತಂದ್ರೆ, ನಾವು ಮೊನ್ನೆ ಬೈರೇಗೌಡನವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆಲ್ಲರಿಗೂ ಸೇರಿ ಏನೊಂದು ಉಗಾದಿ ಹಬ್ಬದ ಸಿಹಿ ಊಟ ಹಾಕಿದ್ವಿ. ಆ ಒಂದು ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಮುದಾಯದವರೆಲ್ಲರೂ ಕೂಡ ಬಂದು ಭಾಗವಹಿಸಿದ್ರು. ನಮ್ಮನ್ನು ಕೂಡ ನೀವ್ ಹಾಕಂತ ಇಫ್ತಿಯಾರ್ ಕೂಟಗಳಿಗೆ ನಮ್ಮನ್ನ ಆಹ್ವಾನ ಮಾಡಿ ನಮ್ಗೆ ಇಫ್ತಿಯಾರ್ ಊಟನ ಹಾಕೊಟ್ಟಿದ್ದೀರಾ. ಇದೇ ತರದ ಬಾಂಧವ್ಯ ನಿಮ್ಮ ಮನೆ ಸದ್ಯ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ದೇವರು ಅಲ್ಲ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಕಮಿಟಿಯ ಸದಸ್ಯರೆಲ್ಲರೂ ಕೂಡ ಸೇರ್ಕೊಂಡು ಏನ್ ವಿಶೇಷವಾಗಿ ಕಳೆದ ಒಂದು 2-3 ದಿನದಲ್ಲಿ ನಾನ್ ನೋಡ್ದಂಗೆ ಭೂಮಿ ಲೆವೆಲ್ ಮಾಡೋದಾಗಿರ್ಬೋದು, ನೆರಳಾಕೋದಾಗಿರ್ಬೋದು, ಜನಕ್ಕೆ ಬರಕ್ ಹೋಗೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಾಗಿರ್ಬೋದು, ನಗರಸಭೆ ಕೋಆರ್ಡಿನೇಟ್ ಮಾಡೋದಾಗಿರ್ಬೋದು, ಪೊಲೀಸ್ ಜೊತೆ ಚರ್ಚೆ ಮಾಡ್ಕೊಳ್ಳೋದಾಗಿರ್ಬೋದು, ಅವೆಲ್ಲವನ್ನೂ ಕೂಡ ಏನ್ ಸೇರ್ ಮಾಡಿದಾರ ಕಮಿಟಿಯ ಎಲ್ಲಾ ಸದಸ್ಯರಿಗೂ ಕೂಡ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ, ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆಮಾಡಿಕೊಂಡು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಮುಸ್ಲಿಂಗಳು ಹಿಂದೂಗಳು ಒಂದೇ ಅಂತೇಳಿ ಈ ಕಾರ್ಯಕ್ರಮದ ಸಂದೇಶ ಕೊಡಕ್ಕೆ ತಾವೇನ್ ಕರೆದಿದ್ದೀರಾ, ತಮಗೆ ಧನ್ಯವಾದಗಳು ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು, ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಸೇರಿ ಹಿಂದೂ ಮುಸಲ್ಮಾನ್ ಅಣ್ಣ ತಮ್ಮಂದ್ರು ಬಾಯಿಗಳು ಎಲ್ಲ ಸೇರಿ ಎಲ್ಲ ಹಬ್ಬ ಆಚರಣೆ ಮಾಡಿದಿರಿ. ಆಮೇಲೆ MLA ಸಾಹೇಬರು ಬಂದಿದ್ರು, ಈದ್ಗಾ ಕಾಂಪೌಂಡ್ದು ಪ್ರಶ್ನೆ ಹಾಕಿದ್ರಿ, ಒಗ್ಬೋರ್ಡಿಂದ ನಾನು ಮಾಡಿಸ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆಮೇಲೆ ಸ್ಮಶಾನದ್ದು ಅದ್ರದ್ದು ಕೆಲಸ ಇದೆ, ಅದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. DCC ಕಾಂಕ್ರೀಟ್ ಹಾಕ್ಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಬಕ್ರೀದ್ ಹಬ್ಬ ಮುಂಚೆನೇ ನಾನು ಮುಗಿಸ್ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಬಿಟ್ಟು ಹೋಗ್ಯವ್ರೆ. ಎಲ್ಲರಿಗೂ ಧನ್ಯವಾದ. ಏನು ಇವತ್ತು ನಮ್ಮ ಈದ್ಗಾ ಮೈದಾನದಲ್ಲಿ, ಹೊಸಕೋಟೆ ಸೂಲಿಬೆಲೆ ರಸ್ತೆ ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಫಿತ್ರ್ ನಮಾಜ್ ಎಲ್ಲರೂ ಆಚರಣೆ ಮಾಡಿ, ನಮ್ಮ ಹೊಸಕೋಟೆ ನೂತನವಾಗಿ ಕಮಿಟಿ ತಿಂಗಳೇ ರಚನೆ ಆಗಿದ್ದು, ಅದರ ಅಧ್ಯಕ್ಷರಾದ ನವಾಜ್ ಪಾಷಾ ಅವರು, ಸೆಕ್ರೆಟರಿ ಸೈಯದ್ ನವಾಜ್, ಸೆಕ್ರೆಟರಿ ಆದ ಏಜಾಜ್ ಶರೀಫ್, ಉಪಾಧ್ಯಕ್ಷರಾದ HK ಫಾಜಿಲ್ ಅಹಮದ್ ಅವರು, ಖಜಾಂಜಿ ಆದ ಜಾವೀದ್ ಪಾಷಾ, ಮೆಂಬರ್ ಆದ ಅಯಾಸ್ ಪಾಷಾ ಅವರು, ಇನ್ನೊಬ್ರು ನಮ್ಮ ಮೆಂಬರ್ ಆದ ಸೈಯದ್ ಅಯಾಜ್ ಅವರು, ಇನ್ನೊಬ್ರು ಮೆಂಬರ್ ಆದ ಸೈಯದ್ ನವಾಜ್ ಅವರು, ಇನ್ನೊಬ್ರು ಮೆಂಬರ್ ಆದ ಸೈಯದ್ ನಯಾಜ್ ಅವರು ಎಲ್ಲರೂ ಇಲ್ಲಿ 3 ದಿವಸದಿಂದ ಸತತವಾಗಿ ಕಾಂಪೌಂಡ್ ಕ್ಲೀನಿಂಗ್ ಆಗಲಿ, ಮೇನ್ ಹಬ್ಬದ ಆಚರಣೆ ಬಗ್ಗೆ ಎಲ್ಲ ಸೂಕ್ತ ಬಂದೋಬಸ್ತ್ ವಹಿಸಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ನೀಡಬೇಕು ಅವ್ರಿಗೆಲ್ಲ ಮಾಹಿತಿ ನೀಡಿ, ಆಮೇಲೆ ಹಂಗೆ MLA ಅವರು ಆಹ್ವಾನ ಮಾಡೋಕ್ಕೆ ಅವ್ರಿಗೂ ಆಹ್ವಾನಿಸಿ ಅವರು ಬಂದು ಏನೋ ಸ್ವಲ್ಪ ಆಶ್ವಾಸನೆ ನೀಡೋರೆ, ಅವರು ನೀಡ್ತಾರೆ ಅಂತ ನಮಗೂ ಭರವಸೆ ಐತೆ. ಧನ್ಯವಾದಗಳು ಎಲ್ರಿಗೂ. ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ, ಹೊಸಕೋಟೆ ತಾಲೂಕು ಹಿಂದೂ ಬಾಂಧವರಿಗೆ, ಹಿಂದೂ ಮುಸ್ಲಿಂ ಬಾಂಧವರಿಗೆ ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. आज ईद उल फितर की नमाज होसकोटा टाउन ईदगाह के जो मैदान में सारे हमारे होसकोटा टाउन के आज ईद उल फितर की नमाज पढ़े गए। अल्हम्दुलिल्लाह बड़ी खुशी हुई, सारे आज आवाम की पूरे भी आज ईद के मैदान में नमाज पढ़कर आज हमारे होसकोटे क्वींस के जो कर्नाटका स्टेट क्वींस के जो चेयरमैन जनाब शरद बच्चेगौड़ा साहब हमारे होसकोटा तालुक के MLA और उनके साथ हमारे जो लीडर BV बैरेगौड़ा साहब, उनके साथ में हमारे जो BMRD के जो चेयरमैन केशवा और जयराज पूरे भी आज हमें बहुत बड़ी खुशी हुई। हिंदू मुसलमान आज और उनकी जो कल ईद थी युगादि की, उनको भी एक मुबारकबाद देते हुए आज हमारे होसकोटे पुलिस स्टेशन जो DSP जनाब मल्लेश साहब भी आए थे, उनको भी एक मुबारकबाद देते हुए हमारी जो कमेटी के जो सदर और जो मेंबर पूरे मिलकर आज मुबारकबाद दिए, बहुत खुशी हुई। ಇವತ್ತು ಅದೇ ತರ ನಮ್ಮ ಹೊಸಕೋಟೆ ತಾಲೂಕು ಏನು ಈದ್ಗಾ ಮೈದಾನ
ಏನು ಅಹ್ಲೆ ಸುನ್ನತುಲ್ ಜಾಮಾ ಮಸೀದಿಯ ಒಂದು ಕಮಿಟಿಯ ಎಲ್ಲ ಒಂದು ಅಧ್ಯಕ್ಷರು ಮತ್ತೆ ಸದಸ್ಯರುಗಳು ಎಲ್ಲ ಬಂದು ಇವತ್ತು ಎಲ್ಲರಿಗೂ ಒಂದು ಶುಭ ಕೋರುತ್ತಾ ಏನು ನಮ್ಮ ಒಂದು ಹೊಸಕೋಟೆ ತಾಲೂಕಿನ ಕ್ಲಿನಿಕ್ಸ್ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀಯುತ ಶರತ್ ಬಚ್ಚೇಗೌಡ ಸಾಹೇಬರು, ಹೊಸಕೋಟೆ MLA, ಅದೇ ತರ ನಮ್ಮ ನೆಚ್ಚಿನ ನಾಯಕರಾದಂಥ BV ಗೌಡರು, ಅವರ ಜೊತೆಯಲ್ಲಿ ಸಹ ನಮ್ಮ ಒಂದು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಅನೇಕ ನಾಯಕರುಗಳು ಬಂದು ಇವತ್ತು ಅವರೆಲ್ಲರಿಗೂ ನಾವು ಒಂದು ಸ್ವಾಗತ ಕೋರುತ್ತಾ ನಮ್ಮ ಒಂದು ಮಸೀದಿಯ ಅಹ್ಲೆ ಸುನ್ನತುಲ್ ಜಾಮಾ ಮಸೀದಿಯ ಒಂದು ಕಮಿಟಿಯ ಪರವಾಗಿ ಅವರಿಗೆಲ್ಲರಿಗೂ ಸ್ವಾಗತ ಕೋರಿದರು. ಆ ಒಂದು ಖುಷಿ ಏನಂದ್ರೆ ನಮ್ಮ ಎಲ್ಲಾ ಮುಸಲ್ಮಾನ್ ಬಾಂಧವರಿಗೆ ನಮ್ಮ ಒಂದು ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಶರತ್ ಬಚ್ಚೇಗೌಡರು ಹೋದ ಒಂದು ಸಲ ರಂಜಾನ್ ಹಬ್ಬದ ಒಂದು ಏನು ನಾವು ಒಂದು ಮೆಮೊರಂ ಕೊಟ್ಟಿದ್ರಿ, ನಮಗೆ ಒಂದು ನೀರಿನ ಅಭಾವ ಇತ್ತು, ಏನು ಬೇಸಿಗೆ ಸಮಯದಲ್ಲಿ ನೀರಿನ ಅಭಾವ ಇತ್ತು, ನಮ್ಮ ಒಂದು ಕೊಳವೆ ಬಾವಿಯನ್ನು ಕೊರೆಸಿಕೊಡಬೇಕೆಂದು ನಾವು ಕೋರಿದ್ರಿ, ಏನು ನಮ್ಮ ಒಂದು ಕಮಿಟಿಯವರು. ಅದೇ ತರ ನೆಕ್ಸ್ಟ್ ಬಕ್ರೀದ್ ಹಬ್ಬದ ಒಳಗೆ ಒಂದು ಕೊಳವೆ ಬಾವಿಯನ್ನು ಕೋರಿಸಿ ಅದಕ್ಕೆ ಮೋಟರ್ ಹಾಕ್ಸಿ ಆ ಒಂದು ನಮ್ಮ ಈದ್ಗಾ ಮಸೀದಿಗೆ ಒಂದು ಅನುಕೂಲ ಮಾಡಿಕೊಟ್ರು. ಅವ್ರಿಗೆ ಧನ್ಯವಾದಗಳು ತಿಳಿಸುತ್ತಾ ಇವತ್ತು ಈದ್ ಉಲ್ ಫಿತರ್ ಹಬ್ಬದ ದಿವಸ ನಮ್ಮ ಒಂದು ಕಮಿಟಿಯದವರು ಎಲ್ಲರೂ ಸೇರಿ ಒಂದು ಇಟ್ಕೊಟ್ರು ನಮ್ಗೆ ಈದ್ಗಾ ಮೈದಾನದಲ್ಲಿ ಒಂದು ಸುಚಿತವಾದ ಗೋಡೆ ಕಾಂಪೌಂಡ್ ಅನ್ನು ಹಾಕಿಸ್ಕೊಡ್ಬೇಕೆಂದು ಒಂದು ಕೇಳಿಕೊಂಡ್ರು. ಅದಕ್ಕೆ ನಮ್ಮ ಶಾಸಕರು ಸಹಮತಿ ಒಂದು ಒಪ್ಪಿಗೆ ಕೊಟ್ರು. ಅದೇ ತರ ನಮ್ಮ ಒಂದು ಅಹ್ಲೆ ಸುನ್ನತುಲ್ ಜಾಮಾ ಮಸೀದಿಯ ಒಂದು ಮಸೀದಿಗೆ ರಿನಿವೇಶನ್ ಮತ್ತೆ ಏನು ಕನ್ಸ್ಟ್ರಕ್ಷನ್ ಇದೆ ಅದಕ್ಕೂ ನಾವು ಒಂದು ಮೆಮೊರಂ ಎಲ್ಲಾ ಕಮಿಟಿಯವರ ಪರವಾಗಿ ಕೊಡೋಣ. ಅದು ಸಹ ಒಂದು ಒಳ್ಳೆ ಸಂದರ್ಭ ಯಾಕಂದ್ರೆ ನಮ್ಮ ವಕ್ಫ್ ಸಚಿವರಾದ ಸನ್ಮಾನ್ಯ ಶ್ರೀಯುತ ಜಮೀರ್ ಅಹಮದ್ ಇದ್ದಾರೆ, ಇವತ್ತು ಹಜ್ ಕಮಿಟಿಯ ಮುಸಲ್ಮಾನರು ಇದ್ದಾರೆ ಸರ್ಕಾರದಲ್ಲಿ. ಇವತ್ತು ಏನು ಸಿದ್ದರಾಮಯ್ಯ ಒಂದು ಮುಖ್ಯಮಂತ್ರಿಗಳು ಹಾಗೂ DK ಶಿವಕುಮಾರ್ ಉಪ ಮುಖ್ಯಮಂತ್ರಿಗಳ ಒಂದು ಸಂದರ್ಭದಲ್ಲಿ ನಮಗೆ ಒಳ್ಳೆಯ ಒಂದು ಸಚಿವರಿಸಿದ್ದಾರೆ. ನಾವು ಆ ಸಚಿವರ ನಮ್ಮ ಶಾಸಕರು ಏನು ನಮ್ಮ ಕ್ಲಿನಿಕ್ಸ್ನ ಅಧ್ಯಕ್ಷರಿದ್ದಾರೆ, ಅವರ ಮುಖಾಂತರ ನಮ್ಮ ಒಂದು ಈದ್ಗಾದ ಒಂದು ಕಾಂಪೌಂಡ್, ಒಂದು ಸುಚಿತವಾದ ಒಂದು ಕಾಂಪೌಂಡ್ ಹಾಕ್ಸ್ಕೊಡ್ಬೇಕು. ಮತ್ತೆ ಅದೇ ರೀತಿಯಾಗಿ ನಮ್ಮ ಏನು CC ಒಂದು ಕಾಂಪೌಂಡ್ ಗ್ರಾನೈಟ್ ಒಂದು ಕಾಂಪೌಂಡ್ ಅನ್ನು ಹಾಕಿಸ್ಕೊಡ್ಬೇಕಂತ ಇವತ್ತು ಮನವಿಯನ್ನು ಕೊಟ್ಟಿದ್ದೀರಿ. ಅದರ ಜೊತೆಯಲ್ಲಿ ಏನು ಉಳಿದ ಒಂದು ಸ್ಮಶಾನದ ಹೊಸಕೋಟೆಯ ಒಂದು ಮುಸ್ಲಿಂ ಸ್ಮಶಾನದ ಆ ಒಂದು ಕಾಂಪೌಂಡ್ ಉಳಿಕೆ ಭಾಗ ಇದೆ, ಅದಕ್ಕೂ ಸಹ ಒಂದು ಈ ಸಂದರ್ಭದಲ್ಲಿ ಯಾಕಂದ್ರೆ ಇವತ್ತು ವಕ್ಫಿನ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆ. ಒಂದು 3 ತರ ಬಿಡುಗಡೆ ಆಗುತ್ತೆ. ಒಂದು ಮೊದಲನೇ ಹಂತ ಮಾರ್ಚ್ ಎಂಡ್, ಎರಡನೇ ಹಂತ ಜೂನ್ ಎಂಡ್, ಮೂರನೇ ಹಂತ ಡಿಸೆಂಬರ್. ಈ 3 ಹಂತಗಳಲ್ಲಿ ನಮ್ಮ ಏನು ತಾಲೂಕಿನಲ್ಲಿ, ಯಾಕಂದ್ರೆ ಹೊಸಕೋಟೆ ತಾಲೂಕಿನ ಎಲ್ಲಾ ಮುಸಲ್ಮಾನ ಮಸೀದಿಗಳಾಗ್ಲಿ ಅಥವಾ ದರ್ಗಾಗ್ಲಾಗ್ಲಿ ಈದ್ಗಾಗ್ಲಾಗ್ಲಿ ಅಥವಾ ಆಶುಖಾನ್ ಇದೊಂದು ಸದುಪಯೋಗ ನಾವು ಪಡೆದುಕೊಳ್ಬೇಕು. ಅದಕ್ಕೆ ಶಾಸಕರ ಹತ್ರ ನಾವು ಒಂದು ಮನವಿ ಕೊಟ್ಟಾಗ ಮಾತ್ರ ಆ ಅನುದಾನ ಬಿಡುಗಡೆ ಆದ. ನಮ್ಮ ಮನೆಗಳಲ್ಲಿದ್ದು ನಾವು ಅನುದಾನ ಕೊಡ್ರೆ ಶಾಶ್ವತ ಇಲ್ಲ. ಅದಕ್ಕೇನು ಎಸ್ಟಿಮೇಟು, ಪ್ಲಾನ್ ಮತ್ತೆ ಗೆಜೆಟ್ ಏನು ವಕ್ಫ್ ಬೋರ್ಡ್ ಅಲ್ಲಿ ಎಂಟ್ರಿ ಇದೆಯಾ ಅವೆಲ್ಲ ಒಂದು ಸೂಚನೆಯನ್ನು ಕೊಟ್ಟು ನಾವು ಇವತ್ತು ಹೊಸಕೋಟೆ ನಗರದಲ್ಲಿ ಒಂದು ಹೊಸಕೋಟೆಯ ಒಂದು ಸೂಚಿತವಾಗಿ ನಮ್ಮ ಶಾಸಕರ ಹತ್ರ ತಗೊಂಡು ಇವತ್ತು ಹಣವನ್ನು ಬಿಡುಗಡೆ ಮಾಡ್ಬೇಕಂದ್ಬಿಟ್ಟು ನಾವು ಶಾಸಕರ ಹತ್ರ ಮನವಿ ಮಾಡಿದ್ರಿ. ಅದಕ್ಕೆ ನಮ್ಮ ಶಾಸಕರು ಇಡೀ ಕಮಿಟಿಗೆ ಒಂದು ಶುಭ ಸಂದೇಶವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ನಾಯಕರಾದಂಥ BV ಗೌಡರಿಗೂ ಧನ್ಯವಾದಗಳು. ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಬಂದು ಎಲ್ಲರಿಗೂ ಒಂದು ಶುಭ ಕೋರುತ್ತಾ ಇಷ್ಟು ಮಾತನ್ನು ಹೇಳಿ ಮುಗಿಸ್ತೀನಿ.